ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಯಾಕೆ ಇವಳು ಹಿಂಗೆ ಆಗ್ಲಿಸ್ಕೊಂಡ್ಬರ್ತಿದ್ದಾಳೆ ಅಂತ ಅನ್ಕೊಂತಿದ್ದೀರಾ? ಟೈಮು 2 ಗಂಟೆ ಆಗ್ತಾ ಬಂದ್ರು ನಮ್ ಲಡ್ಡು ನಿದ್ದೆ ಬಂದಿಲ್ಲ. ಅವಾಗೆ ಆಟ ಆಡ್ತಾ ಕುಂತಿದ್ರೆ ನನ್ನ ತಂಗಿ ಎತ್ಕೊಂಡು ಆಟ ಆಡಿಸ್ತಿದ್ಲು. ನಮ್ಮಮ್ಮ ನೋಡಿ ತಲೆ ಮೇಲೆ ಕೈ ಹೊತ್ಕೊಂಡ್ ಕುಂತಿದ್ದಾರೆ. ನಾನು ನೋಡತಕ್ಕ ನೋಡ್ದೆ, ಅವ್ನ್ ಮಲ್ಗೋಂಗ್ ಕಾಣ್ಲಿಲ್ಲ. ನಾಳೆ ಬೆಳಗ್ಗೆ ಇಂಟರ್ನಲ್ಸ್ ಇತ್ತು ಅಂತ ಗುಬ್ರ ಹಾಕೊಂಡ್ ಮಲ್ಕೊಂಡೆ. ಬೆಳಗ್ಗೆ ವೈಕುಂಠ ಏಕಾದಶಿ ಇದ್ದಿದ್ರಿಂದ ಬೇಗ ಎದ್ದು ಪೂಜೆ ಮುಗಿಸಿ ಕಾಲೇಜಿಗೆ ಹೋದೆ. ಇಂಟರ್ನಲ್ಸ್ ಇತ್ತಲ್ಲ, ಎಲ್ಲ ಫುಲ್ ಡೀಪ್ ಆಗಿ ಓದ್ತಾ ಇದ್ರು. ಇಂಟರ್ನಲ್ಸ್ ಮುಗಿಸ್ಕೊಂಡು ಈಚೆ ಬಂದ್ವಿ. ಅಮ್ಮು ಅಬ್ಸರ್ವೇಷನ್ ಅವಾಗ ಕುತ್ಕೊಂಡ್ ಬರೀತಾ ಇದ್ಲು. ಅದನ್ನೆಲ್ಲ ಮುಗಿಸಿ ಕಾಲೇಜಿಂದ ಹೊರಟ್ವಿ. ಬೈಕ್ ಸ್ಟ್ಯಾಂಡ್ ಹತ್ರ ಅಮ್ಮು ಸಹನ ಕಿತ್ತಾಡ್ತಾ ಇದ್ರು. ಮನೆಗ್ ಬಂದು ಸಂಜೆ ಹಂಗ್ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ನಾನು ನನ್ನ ತಂಗಿ ದೇವಸ್ಥಾನಕ್ಕೆ ಹೊರಟ್ವಿ. ನಮ್ ತಿಪ್ಟೂರಲ್ಲಿ ವೆಂಕಟೇಶ್ವರ ಸ್ವಾಮಿದು ಒಂದೇ ದೇವಸ್ಥಾನ ಇದ್ದಿದ್ರಿಂದ ತುಂಬಾ ಜನ ಇದ್ರು. ಹೂವಿನಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ತುಂಬಾ ಜನ ರಶ್ ಇರೋದ್ರಿಂದ ಹಾಗೆ ಹೀಗೆ ನೂಕಾಡ್ಕೊಂಡು ಲಕ್ಷ್ಮೀ ದೇವಿ, ವೆಂಕಟರಾಮ ಸ್ವಾಮಿ ಹಾಗೆ ಪದ್ಮಾವತಿ ದೇವಿನ ನೋಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು. ಮೆರವಣಿಗೆ ದೇವ್ರನ್ನ ಒಂದ್ಸರಿ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಪ್ರಸಾದ ಕೊಡ್ತಾ ಇದ್ರು. ಅದನ್ನ ತಗೊಂಡು ಮನೆಗೆ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್. ಬಾಯ್.